ಬೆಳಗಾವಿ ಸುದ್ದಿ .com ವೀಕ್ಷಕರಿಗೆ ನಮಸ್ಕಾರ. ರಾಜ್ಯದ ನೆಲ, ಜಲ, ಭಾಷೆ ಮತ್ತು ಯಾವುದೇ ರೀತಿಯ ರಾಜ್ಯದ ಒಂದು ವಿಚಾರ ಬಂದಾಗ ನಮ್ಮ ನಾಡಿನ ಸಂಸದರು ಸಂಸತ್ತಿನಲ್ಲಿ ಧ್ವನಿ ಎತ್ತುವಂಥದ್ದು ಅಪರೂಪ. ಆದರೆ ಈಗ ಏನು ಬೆಳಗಾವಿ ಜಿಲ್ಲಾಧಿಕಾರಿಗಳು ಈ ನಾಡಿನ ಹಿತವನ್ನು ಕಾಯುವಂಥ ಸಂದರ್ಭದಲ್ಲಿ ಮಹಾರಾಷ್ಟ್ರದಿಂದ ಕರ್ನಾಟಕಕ್ಕೆ ಬಂದು ಇಲ್ಲಿ ಮುಗ್ಧ ಮರಾಠಿಗರನ್ನು ಪ್ರಚೋದನೆ ಮಾಡುವಂತಹ ಒಂದು ಕಾರ್ಯಕ್ಕೆ ಏನು ತಡೆಯೊಡ್ಡಿದ್ರು, ಅದು ಹಕ್ಕುಚ್ಯುತಿಯಾಗಿದೆ ಅಂಥೇಳಿ ಮಹಾರಾಷ್ಟ್ರದ ಸಂಸದರೊಬ್ಬರು ನಮ್ಮ ಲೋಕಸಭಾ ಸ್ಪೀಕರ್ಗೆ ದೂರನ್ನು ಕೊಟ್ಟಿದ್ರು. ಹಕ್ಕುಚ್ಯುತಿ ಮಂಡನೆಯಾಗಿದೆ ಅನ್ನುವಂಥ ದೂರನ್ನು ಕೊಟ್ಟಿದ್ರು. ಆದರೆ ಇದು ಹಕ್ಕುಚ್ಯುತಿ ಮಂಡನೆಯಾಗಿಲ್ಲ. ಅವರು ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಕಾಪಾಡುವ ನಿಟ್ಟಿನಲ್ಲಿ ಹಿಂದಿನ ಜಿಲ್ಲಾಧಿಕಾರಿಗಳು ಯಾವ ರೀತಿಯಾಗಿ ಕಾರ್ಯವನ್ನು ಮಾಡ್ತಾ ಇದ್ರು, ಅದೇ ರೀತಿಯಾಗಿ ಈಗಿನ ಜಿಲ್ಲಾಧಿಕಾರಿಗಳು ಕೂಡ ಈ ಒಂದು ಬೆಳಗಾವಿಯಲ್ಲಿ ಶಾಂತಿ ಮತ್ತು ಸುವ್ಯವಸ್ಥೆಯನ್ನು ಕಾಪಾಡುವಂತಹ ಕಾರ್ಯವನ್ನು ಮಾಡಿದ್ದಾರೆ ಅನ್ನುವಂಥದ್ದನ್ನು ಮನವರಿಕೆ ಮಾಡುವಲ್ಲಿ ಇವತ್ತು ನಮ್ಮ ಬೆಳಗಾವಿಯ ರಾಜ್ಯಸಭಾ ಸದಸ್ಯರಾಗಿರುವಂತಹ ಈರಣ್ಣ ಕಡಾಡಿಯವರು ನಾಡಿನ ಪರವಾಗಿ ಈ ನಾಡಿನ ಹಿತಕ್ಕಾಗಿ ಅವರು ಸ್ವತಃ ಲೋಕಸಭಾ ಸ್ಪೀಕರನ್ನು ಭೇಟಿಯಾಗಿ ಯಾವುದೇ ರೀತಿಯ ಹಕ್ಕುಚ್ಯುತಿಯಾಗಿಲ್ಲ, ಬೆಳಗಾವಿ ಜಿಲ್ಲಾಧಿಕಾರಿಗಳು ತಮ್ಮ ಕರ್ತವ್ಯವನ್ನು ನಿಭಾಯಿಸಿದ್ದಾರೆ ಅನ್ನುವಂಥದ್ದನ್ನು ಮನವರಿಕೆ ಮಾಡಿಕೊಡುವುದರ ಮೂಲಕ ಈ ನಾಡಿನ ನೆಲ, ಜಲ, ಭಾಷೆಯ ಕುರಿತು ಅವರ ಹಿತಾಸಕ್ತಿಯನ್ನು ಮತ್ತು ಅವರ ಇಚ್ಛಾಶಕ್ತಿಯನ್ನು ತೋರಿಸಿದ್ದಾರೆ. ಯಾಕಂತಂದರೆ ಈ ಹಿಂದೆ ಯಾವುದೇ ಸಂಸದರು ಕೂಡ ಗಡಿ ವಿವಾದ ಆಗಿರ್ಬೋದು, ಭಾಷಾ ವಿವಾದ ಆಗಿರ್ಬೋದು, ಯಾವುದೇ ವಿಚಾರ ಬಂದಾಗ ಸಂಸತ್ತಿನಲ್ಲಿ ಧ್ವನಿ ಎತ್ತುವುದನ್ನು ನಾವು ನೋಡಿರಲಿಲ್ಲ. ಆದರೆ ಇದೇ ಮೊದಲ ಬಾರಿಗೆ ರಾಜ್ಯಸಭಾ ಸದಸ್ಯರಾಗಿರುವಂಥ ಈರಣ್ಣ ಕಡಾಡಿಯವರು ಈಗ ಲೋಕಸಭಾ ಸ್ಪೀಕರ್ ಅವರನ್ನು ಭೇಟಿಯಾಗಿ ನಮ್ಮ ನಾಡಿನ ಹಿತದ ಪರವಾಗಿ, ನಮ್ಮ ನಾಡಿನ ಪರವಾಗಿ ತಮ್ಮ ವಾದವನ್ನು ಮಂಡಿಸಿದ್ದಾರೆ. ಈಗ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಈಗ ಯಾವ ರೀತಿಯಾಗಿ ಬಿರ್ಲಾ ಅವರಿಗೆ ಯಾವ ರೀತಿಯಾಗಿ ತಾವು ಮನವರಿಕೆ ಮಾಡಿಕೊಟ್ಟಿದ್ದಾರೆ? ಇತ್ತೀಚೆಗೆ ಮಹಾರಾಷ್ಟ್ರದ ಸಂಸದರು, ನಮ್ಮ ಸ್ನೇಹಿತರು ಕೂಡ, ಅವರು ಧೈರ್ಯಶೀಲ್ ಮಾನೆ ಅವರು ಮಾನ್ಯ ಲೋಕಸಭೆಯ ಸ್ಪೀಕರ್ ಆಗಿರ್ತಕ್ಕಂಥ ಓಂ ಬಿರ್ಲಾ ಅವರಿಗೆ ಭೇಟಿಯಾಗಿ ಒಂದು ಮನವಿ ಪತ್ರವನ್ನು ಕೊಟ್ಟಿದ್ದರು. ನಾನು ಬೆಳಗಾವಿಗೆ ಬರಬೇಕಾಗಿತ್ತು. ಆ ಸಂದರ್ಭದಲ್ಲಿ ನನ್ನನ್ನು ತಡೆದು ಸಂಸದನಾದ ನನ್ನ ಹಕ್ಕಿಗೆ ಚ್ಯುತಿ ತಂದಿದ್ದಾರೆ. ಹೀಗಾಗಿ ಬೆಳಗಾವಿ ಜಿಲ್ಲಾಧಿಕಾರಿಗಳ ಮೇಲೆ ಹಕ್ಕುಚ್ಯುತಿ ಮಂಡನೆ ಮಾಡ್ತಾ ಇದ್ದೀನಿ ಅಂತ ಹೇಳಿ ಅವರು ಮಾನ್ಯ ಸ್ಪೀಕರ್ ಅವರಿಗೆ ಕೊಟ್ಟಿದ್ದರು. ಅದನ್ನು ಗಮನಿಸಿದ ಮೇಲೆ ನನಗೆ ಇಲ್ಲಿಯ ವಾತಾವರಣ ಇಲ್ಲೆಲ್ಲ ಗೊತ್ತಿದೆ. ಅಂದರೆ ಬೆಳಗಾವಿ ಜಿಲ್ಲೆ 3 ರಾಜ್ಯಗಳ ಗಡಿಗೆ ಹೊಂದಿಕೊಂಡಿರ್ತಕ್ಕಂಥ ಒಂದು ಜಿಲ್ಲೆ. ಕರ್ನಾಟಕದ ಬಾರ್ಡರ್ನಲ್ಲಿದ್ದೀವಿ, ಮಹಾರಾಷ್ಟ್ರದ ಬಾರ್ಡರ್ನಲ್ಲಿದ್ದೀವಿ, ಗೋವಾದ ಬಾರ್ಡರ್ನಲ್ಲಿದ್ದೀವಿ. ಹೀಗಾಗಿ ಕರ್ನಾಟಕದಲ್ಲಿ ಅದರಲ್ಲೂ ವಿಶೇಷವಾಗಿ ಬೆಳಗಾವಿಯಲ್ಲಿ ಅನೇಕ ಭಾಷೆಗಳ ಜನ ಇಲ್ಲಿ ನೆಲೆಸಿದ್ದಾರೆ. ಇಂಥ ಸಂದರ್ಭದಲ್ಲಿ ಸಂಸದ ಧೈರ್ಯಶೀಲ ಮಾನ್ಯ ಅವರು ಕೂಡ ಅನೇಕ ಬಾರಿ ನಾನೇ ನೋಡಿದ್ದೀನಿ, ಅವ್ರ ಜೊತೆಗೆ ನಾವು ಒಟ್ಟಿಗೆ ಪ್ರಯಾಣ ಮಾಡಿದ್ದೀವಿ. ಬೆಳಗಾವಿ ಏರ್ಪೋರ್ಟ್ನಿಂದನೇ ಅವ್ರು ಬರೋದು ಹೋಗೋದು ಮಾಡ್ತಾರೆ. ಅದರ ಮೊನ್ನೆ ನಡೆದಂಥ ಘಟನೆ ಒಂದು ವಿಶೇಷ ಸಂದರ್ಭ. ಯಾವಾಗ ಕನ್ನಡ ರಾಜ್ಯೋತ್ಸವ ನಡೀತದ, ಯಾವಾಗ ಬೆಳಗಾವಿ ಸುವರ್ಣಸೌಧದಲ್ಲಿ ಕರ್ನಾಟಕ ವಿಧಾನಸಭೆಯ ವಿಧಾನಮಂಡಲದ ಅಧಿವೇಶನ ನಡೀತದ, ಅಂಥ ಸಂದರ್ಭಗಳಲ್ಲಿ ಕೆಲವು ಸಂಘಟನೆಗಳವರು ತಮ್ಮ ಪ್ರತಿಭಟನೆಯನ್ನು ಆ ಮೂಲಕ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಹೀಗಾಗಿ ಆ ಪ್ರತಿಭಟನೆಯಲ್ಲಿ ಭಾಗವಹಿಸಲಿಕ್ಕೆ ಅವ್ರು ಬಂದಿದ್ದರು. ಜಿಲ್ಲಾಡಳಿತ ಜವಾಬ್ದಾರಿ ಆಗ್ತದೆ. ಯಾವುದೇ ಇಂಥ ಘಟನೆಗಳು ನಡೆದಂಥ ಸಂದರ್ಭದಲ್ಲಿ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಬೇಕಾದದ್ದು ಜಿಲ್ಲಾಡಳಿತ ಜವಾಬ್ದಾರಿ ಆಗ್ತದೆ. ಹೀಗಾಗಿ ಜಿಲ್ಲಾಧಿಕಾರಿಗಳು ಆ ದಿನ ಅವರಿಗೆ ಕಾನೂನು ರೀತಿಯಾದಂಥ ಒಂದು ಕ್ರಮವನ್ನು ವಹಿಸಿದ್ದಾರೆ. ಅದು ಸಂಸದರ ಹಕ್ಕುಚ್ಯುತಿ ಅಂತೇಳಿ ಆಗೋದಿಲ್ಲ. ಹೀಗಾಗಿ ಇದೊಂದು ವಿಶೇಷ ಪ್ರಕರಣ, ಇದರ ಬಗ್ಗೆ ತಾವು ಗಮನ ಹರಿಸಬೇಕು ಅಂತೇಳಿ ನಾನು ಮನವಿಯನ್ನು ಮಾಡಿದಾಗ ಅವ್ರು ಹೇಳಿದರು, ಇಲ್ಲ, ಬೆಳಗಾವಿ ವಿಶೇಷ ಬಗ್ಗೆ ನನಗೆ ಗೊತ್ತದ, ಸಂಸದರ ಹಕ್ಕುಚ್ಯುತಿ ಆದಾಗ ಒಬ್ಬ ಸ್ಪೀಕರ್ ಆಗಿ ನಾನು ಗಮನ ಹರಿಸಬೇಕಾಗ್ತದೆ. ಆದರೆ ಈ ವಿಷಯದಲ್ಲಿ ಏಕಪಕ್ಷೀಯವಾದಂಥ ಯಾವುದೇ ನಿರ್ಣಯಗಳನ್ನು ನಾನು ತಗೋದಿಲ್ಲ ಅನ್ನುವಂಥ ಭರವಸೆಯನ್ನು ನನಗೆ ಅವ್ರು ನೀಡಿದ್ದಾರೆ. ಮತ್ತು ನಾನು ಕೂಡ ವಿನಂತಿ ಮಾಡ್ತೇನೆ ಧೈರ್ಯಶೀಲ ಮಾನ್ಯ ಅವರಿಗೆ, ಮಹಾರಾಷ್ಟ್ರದಲ್ಲಿ ಕನ್ನಡಿಗರು ಏನಾದರೂ ತೊಂದರೆ ಆದರೆ ನಾನು ನಿಮಗೆ ಕರೆ ಮಾಡ್ತೀನಿ, ನಿಮ್ಮ ಮೂಲಕ ಅದನ್ನು ಪರಿಹಾರ ಮಾಡ್ಕೊಳ. ಮರಾಠಿ ಜನರಿಗೆ ಇಲ್ಲಿ ಏನಾದರೂ ತೊಂದರೆ ಆದರೆ ನೀವು ನನಗೆ ಕರೆ ಮಾಡಿರಿ. ನಾವು ಯಾವುದೇ ಕಾರಣಕ್ಕೂ ಇಲ್ಲಿ ರಾಜಕಾರಣವನ್ನು ಬೆರೆಸೋದು ಸೂಕ್ತ ಆಗೋದಿಲ್ಲ. ನಾವು ಈಗಾಗಲೇ ಮರಾಠಿಗರು, ಕನ್ನಡಿಗರು, ಬೇರೆ ಭಾಷೆಯವರು ಎಲ್ಲರೂ ಅಣ್ತಮ್ಮರಂತೆ ಬದುಕ್ತಾ ಇದ್ದೀವಿ. ಒಂದು ಒಳ್ಳೆಯ ವಾತಾವರಣ ಇದೆ. ಬೆಳಗಾವಿ ಡೆವಲಪ್ಮೆಂಟ್ ಆಗ್ತಾ ಇದೆ. ಬೆಳಗಾವಿ 2ನೇ ರಾಜಧಾನಿ ಅಂತ ಕರೆಸಿಕೊಳ್ತಾ ಇದೆ. ಸುವರ್ಣಸೌಧ ಕಟ್ಟಿದ್ದಾರೆ. ಈ ಬೆಳವಣಿಗೆಗೆ ಈ ರೀತಿಯಿಂದ ಚಟುವಟಿಕೆಗಳಿಂದ ತೊಂದರೆ ಆಗದಂತೆ ನಾವೆಲ್ಲರೂ ಕೂಡ ಗಮನ ಹರಿಸಬೇಕಾದಂಥ ಅಗತ್ಯ ಇದೆ ಅಂತ ಅವರಿಗೂ ಕೂಡ ನಾನು ವಿನಂತಿಯನ್ನು ಮಾಡ್ತೇನೆ.